ನಮಸ್ಕಾರ. ನಾನು ನಿಮ್ಮ ಸುಧೀಂದ್ರ ಭಟ್, ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಾಯಿದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಪ್ರತಿಯೊಂದು ಅನಿಸಿಕೆಗಳನ್ನು ನಮಗೆ ತಿಳಿಸಿ. ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಮನೆಯಲ್ಲಿ ಅಶಾಂತಿ ಹಾಗೂ ಅಭಿವೃದ್ಧಿಯ ಕೊರತೆ ಇರತಕ್ಕಂತಹ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಮಾತನಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಮನೆಯಲ್ಲಿ ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ ಗುರುಗಳೇ, ಆದ್ರೂ ಸಹಿತ ನಮಗೆ ಒಂದು ಅಭಿವೃದ್ಧಿಯ ಕೊರತೆ ಮತ್ತು ಮನೆಯಲ್ಲಿ ವಿದ್ಯಾಭ್ಯಾಸದ ಕೊರತೆ, ಮಕ್ಕಳಲ್ಲಿ ಸರಿಯಾದಂತಹ ಏಕಾಗ್ರತೆ ಬರ್ತಾ ಇಲ್ಲ, ಮನೆಯಲ್ಲಿ ಹಣಕಾಸಿನಲ್ಲಿ ಉಳಿತಾಯ ಆಗ್ತಾ ಇಲ್ಲ ಗುರುಗಳೇ, ಮತ್ತು ಯಾವುದೇ ಒಂದು ಶುಭ ಸಂದರ್ಭ, ಯಾವುದೇ ಒಂದು ಸಮಾರಂಭಗಳು ಮಾಡಬೇಕು ಅಂತ ಹೇಳಿದರೆ ಅಡ್ಡಿ ಆತಂಕಗಳೇ ಬಹಳ. ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ವಿಚಾರವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವುದಾದರೂ ಒಂದು ಅಡೆತಡೆಗಳು ಬಂದುಬಿಟ್ಟಿದೆ ಗುರುಗಳೇ, ಏನು ಮಾಡೋಣ? ಈ ರೀತಿಯಾದಂತಹ ಸಮಸ್ಯೆಗಳನ್ನು ಹೊತ್ಕೊಂಡು ನಮಗೆ ಸುಮಾರು ಜನ ಕಾಲ್ ಮಾಡೋದಾಗಲಿ ಅಥವಾ ವಿಡಿಯೋಗಳನ್ನು ಫೋನ್ ಮೂಲಕ ನಮಗೆ ತಿಳಿಸೋದಾಗಲಿ ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಸಮಸ್ಯೆಗಳಿಗೆ ಇವತ್ತು ಒಂದು ಸರಳವಾದಂತಹ ಒಂದು ಪರಿಹಾರ ಮಾರ್ಗವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡಿ ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂತ ಹೇಳಿದರೆ, ಸಮುದ್ರದಿಂದ ಲಕ್ಷ್ಮಿ ಉದ್ಭವ ಆದ ನಂತರದಲ್ಲಿ ಸುಮಾರು ರೀತಿಯ ವಸ್ತುಗಳು ಅದರೊಟ್ಟಿಗೆ, ಆ ಒಂದು ತಾಯಿಯೊಟ್ಟಿಗೆ ಉದ್ಭವ ಆಗುತ್ತೆ. ಉದಾಹರಣೆಗೆ ಗೋಮತಿ ಚಕ್ರ ಆಗಿರಬಹುದು, ಕವಡೆ ಆಗಿರಬಹುದು, ಗುಲಗಂಜಿ ಆಗಿರಬಹುದು, ಅಥವಾ ಈ ರೀತಿಯಾಗಿ ಕೆಂಪು ಮತ್ತು ಹಸಿರು ಗುಲಗಂಜಿಯ ಒಂದು ರೂಪದಲ್ಲಿ ಆ ಲಕ್ಷ್ಮೀ ಮಾತೆಯ ಜೊತೆಗೆ ಮಂಗಳಕಾರವಾಗಿರುವಂತಹ ಒಂದು ವಸ್ತುಗಳು, ಕೆಲವಾರು ವಸ್ತುಗಳು ಅವಳೊಂದಿಗೆ ಉದ್ಭವ ಆಗುತ್ತೆ ವೀಕ್ಷಕರೇ. ನಂತರದಲ್ಲಿ ಆ ಒಂದು ವಸ್ತುವಿಗೆ ದೇವರ ಒಂದು ಲಕ್ಷ್ಮಿಯ ಒಂದು ಆಹ್ವಾನೆ, ಲಕ್ಷ್ಮಿಯ ಒಂದು ಮಂಗಳಕಾರವಾದಂತಹ ಒಂದು ವಿಚಾರ ನಮಗೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಗೋಮತಿ ಚಕ್ರವನ್ನು ಉಪಯೋಗ ಮಾಡ್ತೀವಿ. ಗೋಮತಿ ಚಕ್ರವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ, ಶಂಖವನ್ನು ಇಟ್ಟು ಪೂಜೆ ಮಾಡ್ತೀವಿ, ಹಾಗೆ ಗುಲಗಂಜಿಯನ್ನು ಪವಿತ್ರ ದೇವರ ಒಂದು ಕಾರ್ಯಕ್ಕೆ ಉಪಯೋಗ ಮಾಡ್ತೀವಿ. ಆಮೇಲೆ ಒಂದು ಕವಡೆ ಶಾಸ್ತ್ರ ಹೇಳೋದಕ್ಕೆ ಉಪಯೋಗ ಮಾಡ್ತೀವಿ ವೀಕ್ಷಕರೇ. ಹಾಗೆ ಅದರೊಟ್ಟಿಗೆ ಒಂದು ಸಮುದ್ರದ ಆಳದಲ್ಲಿ ಬೆಳೆಯುವಂತಹ ಒಂದು ಸಸ್ಯ, ಬೆಳೆಯುವಂತಹ ಒಂದು ದೈವತ್ವವಾದಂತಹ ಒಂದು ವನಸ್ಪತಿ ಅಥವಾ ಒಂದು ಮಾಯಾಜಾಲ ಅನ್ನುವಂತಹ ಒಂದು ಗಿಡ. ಈ ಗಿಡಕ್ಕೆ ನಾವು, ಈ ಸಸ್ಯಕ್ಕೆ ಸುಮಾರು ವರ್ಷಗಳ ಇತಿಹಾಸವೇ ಇದೆ. ಯಾವಾಗ ಲಕ್ಷ್ಮಿ ಉದ್ಭವ ಆದಲೋ ಆ ಲಕ್ಷ್ಮಿಯೊಡನೆ ಸುಮಾರು ವಸ್ತುಗಳಲ್ಲಿ ಉದ್ಭವ ಆದಂತಹ ವಸ್ತುಗಳಲ್ಲಿ ಇದು ಸಹ ಒಂದು. ಇದು ಯಾವುದು ಅಂತ ಹೇಳಿ ಇವತ್ತು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇದೇ ಆ ವಸ್ತು. ಈ ವಸ್ತು ಮನೆಯಲ್ಲಿ ಈ ಥರ ಫ್ರೇಮ್ ಹಾಕ್ಕೊಂಡು ಇದೇ ತರಹ ನೀವು ತಯಾರು ಮಾಡಿಕೊಂಡು ಶುಕ್ರವಾರದ ದಿನ ಮನೆಯ ಪ್ರವೇಶ ದ್ವಾರದ ಅಭಿಮುಖವಾಗಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ಇದನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿರುವಂತಹದ್ದು ನಿಜ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಸಕಲ ದೃಷ್ಟಿದೋಷಗಳು, ಸಕಲ ದೃಷ್ಟಿದೋಷ ನಿವಾರಣೆಯಾಗಿ ಸಕಲ ದುಷ್ಟಶಕ್ತಿಗಳ ವಿಚಾರದಿಂದ ಮುಕ್ತರಾಗ್ತೀರಾ. ಸಾಲ ಪ್ರಾಪ್ತಿಯಾಗುವುದು ಕಡಿಮೆಯಾಗುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿಯಾಗುವಂತಹದ್ದು. ಇದನ್ನು ಅಭಿಷ್ಟವಾಗಿ ಸಿದ್ಧಿಯಿಂದ ಮಂತ್ರಿಸಿ ಶುಕ್ರವಾರದ ದಿನ ತಮ್ಮ ಮನೆಯಲ್ಲಿ ವಿಶೇಷವಾದಂತಹ ಸಂದರ್ಭದಲ್ಲಿ ಪೂಜೆಗೈದು ಇದನ್ನು ನಿಮ್ಮ ಮನೆಯ ಪೂರ್ವ ಅಭಿಮುಖವಾಗಿ, ಮನೆಯ ಪ್ರಧಾನ ಬಾಗಿಲು ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿಯೇ ಇರ್ತದೆ. ಕೆಲವೊಂದು ಬಾಗಿಲುಗಳು ಉತ್ತರಾಭಿಮುಖವಾಗಿ ಇರ್ತವೆ. ಉತ್ತರ ಅಥವಾ ಪೂರ್ವ ಈ ಎರಡು ದಿಕ್ಕಿನಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಿದ್ದು ನಿಜ ಇತ್ತು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳಿಗೆ ನೆಲೆಯಿಲ್ಲದಂತೆ ನಿಮಗೆ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕಂಡುಕೊಳ್ತೀರಾ ಅನ್ನೋ ಹೇಳುವಂತಹ ಈ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸುವುದರ ಮುಖಾಂತರ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.